ಪ್ಲೇಟೆಡ್ ಸ್ಯಾರಿ ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಕಂದ್ರೆ ಇದು ಏನು ಮೆಷರ್ಮೆಂಟ್ ಇರುತ್ತೆ ಬಾಡಿ ಸೆಂಟರ್ಗೆ ಇಟ್ಕೋಬೇಕು. ಸೊ ಬೆಲ್ಲಿ ಪಾರ್ಟ್, ಹೌದು, ಬೆಲ್ಲಿ ಪಾರ್ಟ್ ಹತ್ರ ಸೆಂಟರ್ ಪಾರ್ಟ್ ಅಲ್ಲಿ ಈ ನೆರಿಗೆಗಳು ಬರಲೇಬೇಕು. ಹಿಡ್ಕೊಂಡು ನಂತರ ಈ ಒಂದು ಫ್ಯಾಬ್ರಿಕ್ ಏನಿರುತ್ತಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್, ಆ ನಂತರ ಇದನ್ನ ನಾವು ಒಂದು ರೌಂಡ್ ತಗೊಂಡು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡೋದಾಗ ಏನಾಗುತ್ತೆ ಅಂತಂದ್ರೆ ನೀವು ಮುಂಚೆನೇ ಇಲ್ಲಿ ಟಕ್ ಮಾಡಿದಾಗ ಇದು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ನಮ್ಗೆ ಸೆಂಟರ್ ಬೇಕಾಗಿರೋದ್ರಿಂದ ನಾವು ಫಸ್ಟ್ ಸೆಂಟರ್ ಏನಿದೆ ಅದನ್ನ ಫಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಫಿಕ್ಸ್ ಮಾಡ್ಬೋದು. ಇದು ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ, ಬಟ್ ಇದು ಆ ಕಡೆ ಈ ಕಡೆ ಮೂವ್ ಆದ್ರೆ ಕಂಪ್ಲೀಟ್ ಸ್ಯಾರಿ ಲುಕ್ ಹೋಗ್ಬಿಡುತ್ತೆ. ಸೊ ನಂತರ ನೀವು ಇಲ್ಲಿ ಏನು ಫಿಕ್ಸ್ ಮಾಡಿರ್ತೀರ ಈ ಪಾರ್ಟಿಗೆ ಬರುತ್ತೆ ಅಲ್ವಾ, ಇಲ್ಲಿಂದ ನೀವು ಟಕ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನೀವು ಟಕ್ ಮಾಡ್ಬೋದು. ಸೊ ಕಂಪ್ಲೀಟ್ ಸ್ಯಾರಿ ಈ ರೀತಿ ಟಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಅಷ್ಟೇ, ನಾವು ಫಸ್ಟ್ ಪಾರ್ಟ್ ಏನು ಟಕ್ ಮಾಡ್ತೀವಲ್ವಾ, ಇದು ಏನಾದರೂ ಮೇಲೆ ಕೆಳಗೆ ಇದ್ರೂ ಸಹ ನಿಮಗೆ ಕಂಪ್ಲೀಟ್ ಡೇ ಅದು ಇರಿಟೇಟ್ ಮಾಡುತ್ತೆ, ನೀವು ಹೇಳ್ಕೊತಾನೆ ಇರ್ತೀರಾ. ಇದನ್ನ ನಾವು ತುಂಬ ಬೇಸಿಕ್ ಅನ್ಕೊಳ್ಳೋದಿಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೋಡಿ ಈ ರೀತಿ ಮಾಡಿದಾಗ ನಮ್ಮ ಸೆಂಟರ್ ಪ್ಲೀಟ್ಸ್ ಏನಿದೆ ಇದು ಮಧ್ಯದಲ್ಲಿ ಬರುತ್ತೆ.